ಧನುರಾಶಿ, ನೀವು ಮಾಡಿದಂತಹ ಎಲ್ಲ ಕೆಲಸಗಳಲ್ಲಿ, ಅದು ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡಿದು ಗುರುತರವಾದಂತಹ ಕೆಲಸಗಳೇ ಆಗಿರಬಹುದು, ಅದರಲ್ಲಿ ತಪ್ಪನ್ನು ಹುಡುಕಿ ತೋರಿಸ್ತಕ್ಕಂತಹ ದಿವಸವಾಗುತ್ತೆ. ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಬಂಧುಗಳು, ನಿಮ್ಮ ಆತ್ಮೀಯರು ಅಥವಾ ಸಮಾಜದ ವ್ಯಕ್ತಿಗಳು ಅಥವಾ ಇನ್ಯಾರು ಸಂಬಂಧ ಪಡದೇ ಇದ್ದವರು ನಿಮ್ಮ ತಪ್ಪನ್ನು ಬೆರಳು ಮಾಡಿ ತೋರಿಸ್ತಕ್ಕಂತಹ ದಿವಸವಾಗುತ್ತೆ. ಬುದ್ಧಿವಂತರು, ನಿಜವಾಗಲೂ ನಿಮಗೆ ಆತ್ಮಾಭಿಮಾನ ಅನ್ನುವಂಥದ್ದು ಇರುವಂಥವ್ರು ಆ ತಪ್ಪನ್ನು ಹೌದು ಅಂತ ಆಗಿದ್ರೆ ಸರಿ ಎಂಬುದಾಗಿ ಒಪ್ಪಿಕೊಂಡು ಅದನ್ನು ತಿದ್ದುಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಅದನ್ನು ಸಮರ್ಥನೆ ಮಾಡೋದಕ್ಕಿಂತ ತಿದ್ದುಕೊಳ್ಳುವಂಥದ್ದು, ಆ ಪ್ರಯತ್ನದಲ್ಲಿರ್ತಕ್ಕಂಥದ್ದು ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ ಅಂತ ಅರ್ಥ. ನಿಮ್ಮ ತಾಳ್ಮೆಯ ಪರೀಕ್ಷೆಯ ದಿವಸ ಮತ್ತೆ ಮತ್ತೆ ಅದೇ ಪ್ರಶ್ನೆಗಳು ಬರಬಹುದು. ಯಾವುದೇ ಕಾರಣಕ್ಕೂ ಸಿಟ್ಟಿಗೆ ಇರತಕ್ಕಂಥದ್ದು, ಕೆರಳುವಂಥದ್ದು ಬೇಡ ಅನ್ನುವಂಥದ್ದು. ಕಾರ್ಯ ಅಥವಾ ವೃತ್ತಿ ಇದರ ಬಗ್ಗೆ ಹೆಚ್ಚಿನ ಗಮನ ಇರಬೇಕು. ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳು, ಅಂತಹ ಸಂದರ್ಭಗಳು ಒದಗಿ ಬಂದಾಗ ಬಹಳ ಜಾಗ್ರತೆಯಿಂದ ಆ ವಿಚಾರಗಳನ್ನು ಚರ್ಚಿಸಬೇಕಾದಂಥದ್ದಾಗತ್ತೆ. ನಿಮ್ಮ ಹಿತೈಷಿಗಳಿಂದ ಯಾವುದೇ ರೀತಿಯ ಅನುಕೂಲ ಆಗುವುದಿಲ್ಲ. ಯಾರನ್ನ ಇವರು ನಮ್ಮವರು, ಇವರಿಂದ ಏನೋ ಆಗ್ಬಿಡುತ್ತೆ ಅಂತ ಹೇಳಿ ನೀವು ನಂಬಿರ್ತೀರೋ ಅಂಥ ವ್ಯಕ್ತಿಗಳಿಂದ ಏನೂ ಆಗುವುದಿಲ್ಲ. ಇದು ನಿಮಗೆ ಗೊತ್ತಾಗಬೇಕು. ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ತಿಳಿಯಬೇಕಾದಂಥದ್ದಾಗತ್ತೆ. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾದ. ಮಕರ ರಾಶಿ, ರಾಜಕೀಯ ವಿಚಾರದಲ್ಲಿ ಹಿನ್ನಡೆಯಾಗುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ರಾಜಕಾರಣಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ, ರಾಜಕಾರಣದಿಂದ ಹಿನ್ನಡೆಗೆ ಅವಕಾಶಗಳು ಹೆಚ್ಚಾಗ್ತಕ್ಕಂಥದ್ದು. ಸಣ್ಣ ಆರೋಗ್ಯ ಸಮಸ್ಯೆ ನಿಮಗೆ ಕಾಡಬಹುದು. ಆದರೆ ಅದನ್ನು ಅನಾರೋಗ್ಯ ಅಂತಲೂ ಹೇಳೋಕ್ಕಾಗೋದಿಲ್ಲ, ಅಥವಾ ಅದನ್ನು ಅನುಭವಿಸೋದು ಕಷ್ಟವಾಗುತ್ತೆ. ಹಾಗಂತ ತಾತ್ಸಾರ ಮಾಡುವ ಹಾಗೂ ಇಲ್ಲ. ಅದರಿಂದ ಬೇರೆ ಎಲ್ಲ ಕೆಲಸಗಳಿಗೆ ಸಮಸ್ಯೆ, ತೊಂದರೆ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಅಧಿಕಾರ, ಹಕ್ಕು ಇವೆಲ್ಲವನ್ನ ಸರಿಯಾದಂತಹ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕಾಗದೇ ಇರತಕ್ಕಂಥದ್ದು. ಅಧಿಕಾರ ಇದೆ, ಯಾವುದೋ ಒಂದು ಸ್ಥಾನದಲ್ಲಿ ಕೂತಿದ್ದೀರಿ, ಜನ ಕೂರಿಸಿದ್ದಾರೆ, ಹಕ್ಕಿದೆ ನಿಮಗೆ ಕೇಳೋದಕ್ಕೆ, ಆದರೆ ಅದು ಯಾವುದೋ ಉಪಯೋಗಕ್ಕೆ ಬರೋದಿಲ್ಲ. ಇದಕ್ಕಿಂತ ಪ್ರಭಾವಿ ವ್ಯಕ್ತಿಗಳು, ಪ್ರಭಾವ ಹೊಂದಿರತಕ್ಕಂತಹ ಸ್ಥಾನ ಬೇರೆ ರೀತಿಯಲ್ಲಿ ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು. ನಿಯಮಿತವಾದಂತಹ ಆದಾಯದ ಬಗ್ಗೆ ಗಮನಿಸ್ಕೊಳ್ಳಿ. ಆಂಜನೇಯನ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾದ. ಕುಂಭರಾಶಿ, ಹಳೆಯ ಗೊಂದಲಗಳಿಗೆ ತೆರೆ ಬೀಳ್ತಕ್ಕಂತಹ ದಿವಸ. ಏನೋ ಒಂದಷ್ಟು ಸಮಸ್ಯೆಗಳು, ಗೊಂದಲಗಳು ಹಿಂದೆ ಆಗಿದ್ರೆ, ಆ ವಿಚಾರಗಳು ಮತ್ತೆ ಮತ್ತೆ ಚರ್ಚೆಗೆ ಬರ್ತಾ ಇದ್ರೆ, ಇವತ್ತು ಅದಕ್ಕೆಲ್ಲ ಒಂದು ಪೂರ್ಣ ವಿರಾಮ ಹಾಕ್ತಕ್ಕಂತಹ ದಿವಸವಾಗುತ್ತೆ. ಯಶಸ್ಸು ಸಿಗ್ತಕ್ಕಂತಹ ದಿವಸ. ಆ ಯಶಸ್ಸನ್ನು ನೋಡ್ತೀರಿ, ಅದು ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಕೊನೆಗೂ ನನ್ನ ಹೋರಾಟಕ್ಕೆ ಜಯ ಸಿಕ್ತು ಅನ್ನುವಂತಹ ಪೂರ್ಣವಾದಂತಹ ಒಂದು ವಿಶ್ವಾಸ ನಿಮ್ಮಲ್ಲಿ ಗಟ್ಟಿಯಾಗ್ತಾ ಹೋಗುತ್ತೆ. ಜವಾಬ್ದಾರಿಯುತವಾದಂತಹ ನಿಷ್ಠೆಯಿಂದ ಮಾಡಿದಂತಹ ಕೆಲಸಕ್ಕೆ ನಿಮಗೆ ಗೌರವ ಸಿಕ್ಕುತ್ತೆ. ಮತ್ತೆ ಮತ್ತೆ ಅಂತಹ ನಿಷ್ಠೆಯಿಂದ ಮಾಡ್ತಕ್ಕಂತಹ ಕೆಲಸಕ್ಕೆ ಅವಕಾಶಗಳಾಗುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ವ್ಯಾಪಾರಸ್ಥರಿಗೆ ಶುಭವಾದಂತಹ ಫಲ ಇದೆ. ಕುಲದೇವತಾ ಪ್ರಾರ್ಥನೆ, ಕುಲದೇವತಾ ಆರಾಧನೆಯನ್ನು ಮಾಡ್ತಾ ಹೋಗಿ. ಶುಭವಾದ. ಕೊನೆಯದಾಗಿ ಮೀನರಾಶಿ, ಆರ್ಥಿಕವಾಗಿ ಅನುಕೂಲವಾಗ್ತಕ್ಕಂತಹ ದಿವಸ. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಅನುಕೂಲಗಳು ಆಗುವಂಥದ್ದಿದೆ. ವ್ಯಾಪಾರ ಅಥವಾ ವ್ಯವಹಾರದ ದೃಷ್ಟಿಯಿಂದ ಪ್ರವಾಸವನ್ನು ಮಾಡ್ಬೋದು. ವ್ಯಾಪಾರಕ್ಕೋಸ್ಕರ ಎಲ್ಲಿಗೋ ಬೇರೆ ಊರಿಗೆ, ಬೇರೆ ಸ್ಥಳಕ್ಕೆ ಹೋಗಬೇಕಾದಂತಹ ಅವಕಾಶಗಳು ಆಗಬಹುದು. ಚಿಕ್ಕ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ, ಆತಂಕಕ್ಕೆ ಕಾರಣವಾಗುತ್ತೆ. ನಿಮ್ಮ ಬೇರೆ ಕೆಲಸಗಳಲ್ಲೂ ಕೂಡ ಆ ಮನಸ್ಸು ವಿಚಲಿತವಾಗಿ ಆಗುವ ರೀತಿಯಲ್ಲಿ ಮಾಡುತ್ತೆ. ಅದರಿಂದ ಹೆಚ್ಚು ಗಮನವನ್ನು ಕೊಡಬೇಕು. ನೌಕರಿ ಅಥವಾ ವೃತ್ತಿಯಲ್ಲಿ ಭರವಸೆಯ ಭಾವನೆಗಳು ಬೆಳೀತಾ ಹೋಗುತ್ತೆ. ನಾಳೆ ಏನು ಮಾಡಬೇಕು, ನಾಡಿದ್ದು ಏನು ಮಾಡಬೇಕು, ಹೀಗೆ ಭವಿಷ್ಯದ ಬಗ್ಗೆ ಉತ್ತಮವಾದಂತಹ ಆಲೋಚನೆಗಳು, ಗುರುತರವಾದಂತಹ ಆಲೋಚನೆಗಳು ಮನಸ್ಸಿಗೆ ಬರುವ ಹಾಗಾಗುತ್ತೆ. ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿರುತ್ತೆ. ಅದರ ಸ್ವಾದವನ್ನು ಹೇರ್ಕೊಳ್ಳಿ, ಅದರ ಅನುಭವವನ್ನು ಪಡ್ಕೊಳ್ಳಿ, ಸಂತೋಷವಾಗಿರಿ ಅನ್ನುವಂಥದ್ದು. ಯಶಸ್ಸು ಮತ್ತು ತೃಪ್ತಿ ಪರಿಪೂರ್ಣವಾಗಿ ಸಿಕ್ಕುವಂತಹ ದಿವಸ ಅಂತಲೇ ಹೇಳಬೇಕು. ಅದರ ಆನಂದ ಅಥವಾ ಅಲ್ಲಿ ಸಿಗ್ತಕ್ಕಂತಹ ಸಂತೋಷ ಸಂಪೂರ್ಣವಾಗಿ ನಿಮ್ಮದಾಗಲಿ. ಮೃತ್ಯುಂಜಯನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ.